ಕಸಾಯಿಖಾನೆ ಅಂಗಡಿಗಳ ತ್ಯಾಜ್ಯದಿಂದ ಬರುವ ದುರ್ನಾತಕ್ಕೆ ಬೇಸತ್ತ ರೈತರು. ಆನೇಕಲ್ ಪಟ್ಟಣದ ಸಮೀಪ ಇರುವ ದೊಡ್ಡಕೆರೆ ಅಂಗಳಕ್ಕೆ ಅಂಟಿಕೊಂಡಿರುವ ರೈತರ ಸ್ಥಿತಿ ಹೇಳತೀರದು. ಆನೇಕಲ್ ಪಟ್ಟಣ ಹತ್ತಿರ ಇರುವುದರಿಂದ ಅಲ್ಲಿ ಬರುವ ಕೋಳಿ ಅಂಗಡಿ ಕಸಾಯಿಖಾನೆಯ ಗಲೀಜನ್ನ ತಂದು ತೋಟಗಳ ಪಕ್ಕದಲ್ಲಿ ಹಾಕಿದ್ದು, ಅದರಿಂದ ಬರುವ ದುರ್ನಾತಕ್ಕೆ ಸ್ಥಳೀಯ ರೈತರು ತೋಟ ಮಾಡದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಿಲ್ಲ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಕೋಳಿ ಅಂಗಡಿಯಿಂದ ತಂದು ಹಾಕುವ ಗಲೀಜನ್ನ ತಿನ್ನಲು ಸುತ್ತಮುತ್ತಲಿನ ಗ್ರಾಮಗಳ ನಾಯಿಗಳು ಬಂದು ಜನರೇನಾದರೂ ಓಡಿಸಲು ಹೋದರೆ ಜನರನ್ನ ಕಚ್ಚುವ ಮಟ್ಟಕ್ಕೆ ಹೋಗಿದೆ. ಇನ್ನು ಈ ಸ್ಥಳಕ್ಕೆ ಏನಾದರೂ ತಿಳಿಯದೆ ಮಕ್ಕಳೇನಾದರೂ ಹೋದರೆ ಅವರ ಸ್ಥಿತಿ ದೇವರೇ ಬಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಪರಿಹರಿಸಬೇಕಾಗಿ ರೈತ ಸಂಗಮೇಶ್ ಮನವಿ ಮಾಡಿದ್ದಾರೆ. ಈ ತೋಟದ ಹತ್ರ ಈ 3 ತಿಂಗಳಾಗೈತೆ ಬೆಳೆ ಯಾಕೆ ಇಕ್ಕಿಲ್ಲ ಅಂತಂದರೆ ಬರೀ ನಾಯಿಗಳಿರ್ತವೆ. ಯಾಕೆ ನಾಯಿಗಳು ಬಂದವೆ ಅಂತಂದರೆ ಇಲ್ಲಿ ಆನೇಕಲ್ಲಲ್ಲಿರೋ ವೇಸ್ಟ್ ಕೋಳಿ ಚಿಕನ್ ಅಂಗಡಿಗಳವ್ರು ಪ್ರತಿಯೊಬ್ಬರು ತೊಗೊಂಬಂದು ಏನು ಮಾಡ್ತಾರೆ, ಇಲ್ಲಿ ಹಾಕ್ತಾವ್ರೆ. 1 ಕೋಳಿ 2 ಕೋಳಿ ಹಾಕ್ತಾಯಿಲ್ಲ ಅವರು. ಪೂರ್ತಿ ಆನೇಕಲ್ಲಲ್ಲಿ ಏನೇನು ಗಲೀಜು ಬೀಳ್ತದೋ ಎಲ್ಲ ತೊಗೊಂಬಂದು ಇಲ್ಲಿ ಹಾಕ್ತಾವ್ರೆ. ಕೋಳಿ ಕರಳು ಏನು ನಮಗಂತೂ ಏನೋ ಗೊತ್ತಾಗಲ್ಲ. ಯಾಕೆ ಅಂತಂದರೆ ನಾವು ಲಿಂಗಾಯತರು. ಇವಾಗ ಕೋಳಿ ಏನೋ ಗೊತ್ತಾಗ್ತದೆ ನನಗೆ, ಏನೋ ಸ್ಮೆಲ್ಲು ಇನ್ನೊಂದು ಮತ್ತೊಂದು. ನಾಳೆ ದಿನ ಯಾರೋ ಹೊಡೆದಾಕ್ಬಿಟ್ಟು ಸಾಯಿಸಿ ಮಾಡ್ರಾಕ್ಬಿಟ್ಟು ಯಾವಾಗೋ ಇದೇ ಥರ ಸ್ಮೆಲ್ ಬಂದರೆ ಏನೋ ಕೋಳಿ ಹಾಕವ್ರೆ ಅಂದ್ಕೊಂಡು ನಾವು ಸುಮ್ಮನೆ ಇರ್ತೀವಿ. ಕೊನೆಗೆ ಏನು ಇದು ಕೊಲೆನೋ ಇನ್ನೊಂದು ಏನೋ ಆಗಿದ್ರು ಅದು ಕೂಡ ಗೊತ್ತಾಗಲ್ಲ. ಇಲ್ಲಿ ಕುಡಿಯೋರು ತಾಣ ಆಗ್ಬಿಟ್ಟೈತೆ. ಯಾವನು ಹೊಡೆದಾಕಿ ಏನು ಮಾಡಿದ್ರೂ ಅದೇನೋ ಗೊತ್ತಾಗಲ್ಲ. ನಾವು ಈ ವಾಸನೆ ಸಹಿಸ್ಕೊಂಡು ಯಾಕಪ್ಪ ಹಿಂಗೆ ಮಾಡೋದು, ತೋಟ ಮಾಡೋಕ್ಕೆ ಬೇಜಾರಾಗ್ಬಿಟ್ಟೈತೆ. ನಾವೇನು ಮಾಡೋಕ್ಕೆ ಜೀವನ ಮಾಡೋಕ್ಕೆ ಇಲ್ಲಿ ಕಷ್ಟ ಆಗ್ಬಿಟ್ಟೈತೆ. ಇವ್ರು ಸಂಪಾದನೆ ಮಾಡೋಕ್ಕೆ ನಮ್ಮ ತೋಟಗಳ ಹತ್ರನೇ ಬೇಕಾಗಿತ್ತಾ? ಮುನ್ಸಿಪಲ್ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಮುನ್ಸಿಪಲ್ ಅವ್ರು ಏನು ಹೇಳ್ತಾರೆ ಅಂದರೆ, ಸರ್ ನಾವು ಒಂದು ಗಾಡಿ ಕೊಟ್ಟಿದ್ದೀವಿ, ಅವ್ರು ಯಾರಿಗೂ ಆಗ್ತಾಯಿಲ್ಲ ಅಂತ ಹೇಳ್ತಾವ್ರೆ. ಸೊ ಅವ್ರಿಗೂ ಮಾಡಲ್ಲ ಇವರು. ಏನೊಂದು ಕಚಡ ತೊಗೊಂಬಂದು ಇಲ್ಲಿ ಹಾಕ್ಬಿಟ್ರೆ ಇವರು ಮನೆ ಬೆಳೆಸ್ಕೊತಾರೆ, ನಾವಿಲ್ಲಿ ಏನು ಮಾಡೋದು? ನೋಡಿ, 1 ನಾಯಿ ಅಂತೂ ಇಲ್ಲ, 100 ನಾಯಿ ಇದೆ ತೋಟದಲ್ಲಿ. ನೋಡಿರಿ, ಬೆಳೆ ಇಕ್ಕಿದ್ರೆ ಏನು ಉದ್ಧಾರ ಆಗ್ತದೆ? ನೀವೇ ನೋಡಿರಿ ಬೇಕಾರೆ. ನೋಡಿರಿ ಎಷ್ಟೈತೆ ನಾಯಿಗಳು. ಬೆಳೆ ಇಕ್ಕಿದ್ರೆ ಇಕ್ತವೆ, ಅವು ಕೆದಕ್ತವೆ, ಎಲ್ಲ ಮಾಡ್ತವೆ, ಅಧ್ವಾನ ಮಾಡ್ತವೆ. ನಾವು ಜೀವನ ಮಾಡೋದಂತೂ ಹೆಂಗೆ? ಜೊತೆಗೆ ಅದು ಹೋಗಲಿ ನೋಡಿ, ಇಲ್ಲಿ ಇವಾಗ ಏನೋ ಈ ಕಸ ಎಲ್ಲ ತಿಂದ್ಬಿಟ್ಟು ಅಕಸ್ಮಾತು ನಾಯಿನೋ ನೀರು ಕುಡ್ದು ಏನೋ ಮಾಡಿ ಒಳಗೋಗಿ ಸತ್ತರೆ ಯಾರು ಕಾರಣ? ಕೃಷಿ ಹೊಂಡದಿಂದ ಸತ್ತೋಗ್ತವೆ. ಒಳಕ್ಕೆ ಹೋದ್ರೆ ಮನುಷ್ಯರೇ ಎದ್ದೇಳೋಕ್ಕಾಗಲ್ಲ, ಇನ್ನು ನಾಯಿಗಳು ಬರ್ತಾವೆ. ಮೂಗ್ ಪ್ರಾಣಿಗಳು, ಅವಕ್ಕೇನು ಗೊತ್ತಾಗ್ತದೆ? ಎಲ್ಲಿ ಊಟ ಇದ್ದರೆ ಅಲ್ಲಿ ತಿಂತವೆ. ಹಂಗಾಗಿ ಇವ್ರು ಗಲೀಜು ತೊಗೊಂಬಂದು ಇಲ್ಲಿ ಹಾಕಿ ಅವ್ರ ಮನೆ ಬೆಳೆಸ್ಕೊಂಡು ನಮ್ಮ ಮನೆ ಹಾಳು ಮಾಡ್ತಾವ್ರೆ ಇವರು. ಏನೋ ಇದಕ್ಕೆ ಸೂಕ್ತವಾದ ಪರಿಹಾರವಂತೂ ನೋಡಬೇಕಾಗಿ. ಯಾರು ಆಗ್ತಾ ಇರೋದು? ಆಗ್ತಾರೆ ಆನೇಕಲ್ಲಲ್ಲಿ ಇರೋ ಮಟನ್ ಚಿಕನ್ ಅಂಗಡಿಗಳವ್ರು ಆಗ್ತಾವ್ರೆ. ಇನ್ಯಾರು ಆಗ್ತಾರೆ? ಯಾರು ಸಿಗಲ್ಲ. ಯಾರು ಸಿಗ್ತಾರೆ? ಎಷ್ಟೊತ್ತಿಗೆ ಬರ್ತಾರೆ ಅಂತಂದರೆ ರಾತ್ರಿ 8-9 ಗಂಟೆಗೆ ಬಂದಿರ್ತಾರೆ. ಸರ್ ನಾವು ಬೆಳಗ್ಗೆ 5 ಗಂಟೆಗೆ ಬಂದು ತೋಟ ಮಾಡ್ಕೊಂಡು ಹೋಗಿ ಸುಸ್ತಾಗಿರ್ತೀವಿ. ಆ ಟೈಮಲ್ಲಿ ಇವ್ರು ಕೆಲಸ ಮಾಡ್ತಾರೆ. ತಿರುಗಿ ಮತ್ತೆ ಬೆಳಗ್ಗೆ ರಾತ್ರಿ 1 ಗಂಟೆ ಇಲ್ಲ 3 ಗಂಟೆ ಸಮಯದಲ್ಲಿ ಇವ್ರು ಹಾಕ್ಬಿಟ್ಟು ಹೋಗ್ತಾರೆ. ನಾವು ಹೆಂಗೆ ಹಿಡಿಯೋಕ್ಕಾಗುತ್ತೆ ಇವ್ರನ್ನ? ಸರಿ ಹೋಗ್ಲಿ, ನಮಗೆ ಇದೇ ಕೆಲಸನ, ಇವ್ರನ್ನ ಹಿಡಿಯೋಕ್ಕೆ ಒಂದು ಕೆಲಸ ಆಗುತ್ತಾ? ಅಲ್ಲ, ನಾವು ತೋಟ ಕಾಯೋ ಬದಲು ಇವ್ರನ್ನ ಕಾಯ್ಕೊಂಡಿರ್ಬೇಕಾ? ನೋಡಿ, ಕೆರೆ ಪಕ್ಕನೇ ನಮ್ಮ ಜಮೀನು. ಈ ಕೆಲಸ ಮಾಡ್ಬಿಟ್ಟು ಹೋಗ್ತಾವ್ರೆ. ಉಳ್ಗಾಲನೇ ಇಲ್ಲ ಇಲ್ಲಿ. ದೂರ ಯಾರಿಗಾದ್ರು ಕೊಟ್ಟಿದ್ದೀರಾ? ದೂರ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀನಿ. ನೋಡೋಣ ಏನು. ಇವತ್ತೆಲ್ಲ ಮುನ್ಸಿಪಲ್ ಅವ್ರಿಗೆ ಹೇಳಿದೆ, ಓಡಾಡೋಕ್ಕೆ ಆಗ್ತಾ ಇಲ್ಲ ಇಲ್ಲಿ ತೋಟಗಳಲ್ಲಿ. ನೋಡಿ, ನೀವೇ ಇರೋಕೆ ಆಗ್ತಾ ಇಲ್ಲ ಇಲ್ಲಿ. ಕರೆಕ್ಟ್. ಇನ್ನೇನಂತ ಮಾಡೋಕ್ಕಾಗ್ತದೆ? ನಾಯಿ ಒಂದಿಲ್ಲ ನೋಡ್ರಿ, ಎಷ್ಟು ನಾಯಿಗಳೈತೆ, ಏನಾಗ್ತದೆ ನೋಡ್ರಿ. ಇವಾಗ ಆ ನಾಯಿ ಒಳಗಡೆ ಬಿದ್ದು ಸತ್ತರೆ ಅದು ಇರ್ತದ? ನೋಡಿ, ಎಲ್ಲಿ ಓಡಾಡ್ತಾ ಐತೆ ನಾಯಿ. ಇವಾಗ ಜನ ಬಿದ್ರೇ ಎಷ್ಟೋ ಜನ ಸತ್ತೋಗ್ಬಿಟ್ಟವ್ರೆ. ನಾಯಿ ಇರೋಕ್ಕಾಗ್ತದ? ಹೋಗ್ಲಿ, ಅದನ್ನು ಬೆಳೆ ಯೂಸ್ ಮಾಡೋಕ್ಕಾಗ್ತೈತಾ? ನಾನು ಅವರು ಸಂಪಾದನೆ ಮಾಡ್ಕೊಳ್ಳಿ, ಸ್ವಲ್ಪ ಮನುಷ್ಯತ್ವನೂ ಅವ್ರಿಗೂ ಇರಬೇಕು. ತಡಿಯೋ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಇದರಲ್ಲಿ ಮಾಡ್ತಾಯಿಲ್ಲ ಅವರು. ಆಯಿತು, ಸಂಪಾದನೆ ಮಾಡಿದ್ರು, ತಗೊಂಬಂದು ವೇಸ್ಟ್ ಇಲ್ಲಿ ಬಿಸಾಕ್ಬಿಟ್ರು.